ವ್ಯೂವರ್ಸ್, ಮತ್ತೊಮ್ಮೆ ಕೃತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಇನ್ನೊಂದು ಅದ್ಭುತವಾದ ಸೂಪರ್ ಟೇಸ್ಟಿ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅವರೆಕಾಳಿನ ಸೊಪ್ಪು ಸಾಂಬಾರು. ಅವರೆಕಾಳು ವರ್ಷ ಪೂರ್ತಿ ಸಿಕ್ಕರೂ ಸೀಸನಲ್ಲಿ ಸಿಗೋ ಅವರೆಕಾಳಿನ ರುಚಿ ತುಂಬ ಡಿಫ್ರೆಂಟ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊಪ್ಪಂತೂ ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಸೊಪ್ಪಿನ ಸಾರನ್ನ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ದಿನ ಸೇರಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಲ್ಲರಿಗೂ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಗೊತ್ತೇ ಇರುತ್ತೆ, ಆದ್ರೂ ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಹೇಗೆ ಸೊಪ್ಪು ಸಾಂಬಾರನ್ನ ಮಾಡ್ತೀವಿ ಮತ್ತು ನಮ್ಮ ಮನೆ ಸೊಪ್ಪು ಸಾಂಬಾರಿಗೆ ಏನೇನು ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನಿವತ್ತು ಬಂದಿದ್ದೀನಿ. ಮನೇಲಿ ಮಾಡೋ ಸೊಪ್ಪು ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಮತ್ತು ಅದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಹೂವಿಂದ ತೊಗೊಂಡು ಬಂದಿರೋ ಅರ್ಧ kg ಸೊಗುಡು ಅವರೆಕಾಳನ್ನ ಬಿಡಿಸಿಟ್ಕೊತಾ ಇದ್ದೀನಿ. ಜೊತೆಗೆ 1 ಕಟ್ಟಾಗೋಷ್ಟು ಪಾಲಕ್ ಮತ್ತು ಚಕ್ಕೋತ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಕೊಳ್ತಾ ಇದ್ದೀನಿ. 1 ರಿಂದ 2 ಈರುಳ್ಳಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಜೊತೆಗೆ 1 ಟೊಮೆಟೊ, 5 ರಿಂದ 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 2-3 ಕಡ್ಡಿಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಗ್ಗರಣೆಗೆ ಬೇಕಾದಷ್ಟು ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಬಿಡಿಸಿಟ್ಕೊಂಡಿರೋ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ನಾವು ಅದನ್ನು ಕಾಯ್ತಿರೋ ನೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಹೀಗೆ ಮಾಡ್ಬೇಕಂತೇನಿಲ್ಲ, ಕುಕ್ಕರಲ್ಲಿ ಎಲ್ಲಾನು ಜೊತೆಗೆ ಹಾಕಿನೂ ಬೇಯಿಸ್ಕೋಬೋದು. ಆದರೆ ನನಗೆ ಪರ್ಸ್ನಲಿ ಇದು ಈಸಿ ಅನ್ಸುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಕುಕ್ಕರಲ್ಲೇ ಹಾಕ್ಕೊಂಡು ಮಾಡ್ಕೊಳ್ತೀರಾ ಅಂದರೆ ಮಾಡ್ಕೋಬೋದು. ಕಾಳೀಗ ಅಂತ ಸೊಪ್ಪನ್ನ ಸೇರಿಸ್ಕೊಂಡು ಜೊತೆನೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಬೆರೆಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಕೊಳ್ತೀನಿ. ಆಲ್ರೆಡಿ ಕಾಳು ಅರ್ಧ ಬೆಂದಿರೋದ್ರಿಂದ ಇದು ತುಂಬ ಟೈಮ್ ಏನು ತೊಗೊಳಲ್ಲ. 15 ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಬಂದಿದೆ. 15 ರಿಂದ 20 ನಿಮಿಷ ಆಯಿತು. ನಾನೀಗ ಇದನ್ನು ಓಪನ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ. ಬಂದಮೇಲೆ ನಾನು ಅದನ್ನು ಬ್ಲೆಂಡರಿಗೆ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ತೀನಿ. ಹೀಗೆ ಮಾಡ್ಬೇಕಂತ ಏನಿಲ್ಲ, ಇದನ್ನು ಮಸ್ಕೊಂಡು ಮಾಡಿಕೊಂಡ್ರೆ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ಹೀಗೆ ಮಾಡೋದ್ರಿಂದನೇ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಬ್ಲೆಂಡರಲ್ಲಿ ತರಿಯಾಗಿ ರುಬ್ಕೊಳ್ತೀನಿ. ಇದು ತುಂಬ ಸಾಫ್ಟಾಗಿ ರುಬ್ಬಿದ್ರೆ ತುಂಬ ಅಷ್ಟೊಂದು ಟೇಸ್ಟಿ ಅನಿಸಲ್ಲ, ಹಾಗಾಗಿ ನಾನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನಿಮಗೆ ಮಸ್ಕೊಂಡು ಮಾಡ್ಕೊಳ್ಳೋ ಆಪ್ಷನ್ ಇತ್ತು ಅಂದರೆ ಮಸ್ಕೊಂಡೇ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಬಂದಿದೆ. ನಾನು ಇದನ್ನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. 1-2 ಸುತ್ತು ಹಾಕ್ಕೊಂಡ್ರೆ ಸಾಕು. ಈಗ ನಾನು ಬ್ಲೆಂಡ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ. ಜೊತೆಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ. ಕಾದಿರೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆದ ನಂತರ ಅದಕ್ಕೆ ನಾನು ಎತ್ತಿಟ್ಕೊಂಡಿರೋ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅನ್ನೋ ಥರ ಸಿಡಿಬೇಕು. ಸಿಡ್ದಾದ್ಮೇಲೆ ಅದಕ್ಕೆ ನಾನು ಎತ್ತಿಟ್ಕೊಂಡಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಹಾಕಿ 1-2-3 ಸೆಕೆಂಡ್ ಅಷ್ಟೇ ಬಿಡ್ತೀನಿ ನಾನು. ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಕಾಳನ್ನ ಬೆರೆಸ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸೀದೋದ್ರೆ ಅದ್ರದ್ದು ಟೇಸ್ಟ್ ಹೊರಟೋಗುತ್ತೆ. ಅದಕ್ಕೆ 1-2-3 ಸೆಕೆಂಡ್ ಆದರೆ ಸಾಕು. ಅದ್ರದ್ದು ಹಸಿ ಸ್ಮೆಲ್ ಇದ್ದಷ್ಟು ಇನ್ನೂ ಚೆನ್ನಾಗಿ ಕಾಯ್ತಾ ನಮಗೆ ಒಳ್ಳೆ ಪರಿಮಳ ಬರುತ್ತೆ. ಇವಾಗ ಅದಕ್ಕೇನೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಪೇಸ್ಟ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ 1-2 ಕುದಿಸ್ಬೇಕು. ಈಗಲೇ ನಾನು ಎಷ್ಟು ನೀರು ಬೇಕು ಅಷ್ಟು ನೀರು ಮತ್ತು ಉಪ್ಪೇನಾದರೂ ಕಮ್ಮಿ ಆಗಿತ್ತಂದರೆ ಉಪ್ಪನ್ನು ಬೆರೆಸ್ಕೊಂಡು ಕಾಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸಾಂಬಾರು ಕಾದಿದೆ. ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದು ನಮ್ಮ ಮನೆಯಲ್ಲಿ ನಾವು ಮಾಡೋ ಅಂಥ ಸೊಪ್ಪು ಸಾಂಬಾರಿನ ರೆಸಿಪಿ. ನಮ್ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ. ಈ ಸೊಪ್ಪು ಸಾಂಬಾರು ಜೊತೆಗೆ ಇವತ್ತು ಸರ್ವ್ ಮಾಡಲಿಕ್ಕೆ ನಾನು ಮುದ್ದೆನೂ ಮಾಡ್ಕೊಳ್ತಾ ಇದ್ದೀನಿ.
ಸೊಪ್ಪು ಸಾಂಬಾರು ಜೊತೆಗೆ ಮುದ್ದೆ ಆಗಲಿ, ಅನ್ನ ಆಗಲಿ, ಚಪಾತಿ ಆಗಲಿ ಒಳ್ಳೆ ಕಾಂಬಿನೇಷನ್. ನಮ್ಮ ಮನೆಯಲ್ಲಿ ಮುದ್ದೆನೇ ಇಷ್ಟಪಡ್ತಾರೆ, ಹಾಗಾಗಿ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದ್ರ ಜೊತೆ ಬೇಕಾದ್ರೂ ಇದನ್ನು ಸರ್ವ್ ಮಾಡ್ಬೋದು. ಯಾವುದ್ರ ಜೊತೆಗಾದರೂ ಈಸಿಯಾಗಿ ಹೊಂದ್ಕೊಳ್ಳೋ ಅಂಥ ಗುಣ ಸೊಪ್ಪು ಸಾಂಬಾರಿಗಿದೆ. ಹಾಗಾಗಿ ಸೊಪ್ಪು ಸಾಂಬಾರು ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನು ಆಗಲೇ ಹೇಳ್ದಾಗೆ ಸೊಪ್ಪಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ವಾರದಲ್ಲಿ 2-3 ಸಲ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಇದನ್ನು ಸೇರಿಸ್ಕೊಂಡು ತಪ್ಪೇನಿಲ್ಲ. ಸೀಸನ್ ಮುಗಿಯೋ ಮುಂಚೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡೋ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.